ನೆಲೆ ಕಳೆದುಕೊಂಡ ಅಕ್ರಮ ವಲಸಿಗರಿಗೆ ಸೂರು ಸಿಗತ್ತೆ. ಆದರೆ ರಾಜ್ಯದಲ್ಲಿ ಹುಟ್ಟಿ ಬದುಕು ಕಟ್ಟಿಕೊಂಡವರಿಗೆ ಮಾತ್ರ ಮನೆ ಅನ್ನೋದು ಗಗನ ಕುಸಿತ. 20 ವರ್ಷದಿಂದ ಮನೆಗೆ ಪರದಾಡ್ತಾ ಇರುವ ಬಡ ಕುಟುಂಬ ಇದು. ಮೈಸೂರು ಕೃಷ್ಣರಾಜದ ನಾಚನಹಳ್ಳಿ ಪಾಳ್ಯದಲ್ಲಿ ಈ ಘಟನೆ ನಡೆದಿದೆ. ವಿಕಲಚೇತನ ಹೆಂಡತಿ, ಆಟೋ ಡ್ರೈವರ್ ಗಂಡ, ಮಗ ವಾಸ ಇದ್ದಾರೆ. ಬಡತನದಲ್ಲೇ 20 ವರ್ಷಗಳಿಂದ ಜೀವನ ಸಾಗಿಸ್ತಾ ಇದ್ದಾರೆ. ಸೈಯದ್ ಸಬೀಲ್ ನಫೀಜಾ ದಂಪತಿಯ ದಾರುಣ ಸ್ಥಿತಿ. 2023ರಲ್ಲಿ ಆಶ್ರಯ ಮನೆಯ ಭರವಸೆ ನೀಡಲಾಗಿತ್ತು. ಭರವಸೆ ನೀಡಿದ್ದು ರಾಮದಾಸ್. ಈಗ ನಮಗೆ ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ ಅಂತ ದಂಪತಿ ಅಳಲು ತೋಡ್ಕೊಳ್ತಾ ಇದೆ. ಬಡತನದಲ್ಲೇ 20 ವರ್ಷಗಳಿಂದ ಜೀವನ ಸಾಗಿಸ್ತಾ ಇದ್ದಾರೆ. ವಿಕಲಚೇತನ ಹೆಂಡತಿ, ಗಂಡ ಆಟೋ ಡ್ರೈವರ್ ಹಾಗೂ ಒಬ್ಬ ಮಗ ಇದ್ದಾನೆ. ಮೈಸೂರು ಕೃಷ್ಣರಾಜದ ನಾಚನಹಳ್ಳಿ ಪಾಳ್ಯದಲ್ಲಿ ಇವರು ವಾಸ ಇದ್ದಾರೆ. ನಾನು ಮಸ್ಕ್ಯುಲರ್ ಡಿಸ್ಟ್ರೋಫಿ ಪೇಷೆಂಟು. 22 ವರ್ಷದಿಂದ ಇದ್ದೀನಿ ಸರ್. ನನಗೆ ಆವಾಗಿಂದನೂ ತುಂಬಾ ತೊಂದರೆ ಇತ್ತು ಸರ್. ಎಲ್ಲ ನಮ್ಮ ಯಜಮಾನರು ಮದುವೆ ಮಾಡಿಕೊಂಡು ನಾನು ಬೆಡ್ಡಲ್ಲಿದ್ದೆ. ನಂಗೆ ಮದುವೆ ಮಾಡಿಕೊಂಡು ಹಾಗೇನೆ ಎಲ್ಲನೂ ಸಾಕಿದ್ರು. ಇಲ್ಲಿವರೆಗೂ ಟ್ರೀಟ್ಮೆಂಟ್ ಮಾಡ್ತಾಯಿದ್ರು, ಎಲ್ಲ ಮಾಡಿದ್ರು. ಈಗ ಒಂದು 4-5 ವರ್ಷದಿಂದ ತುಂಬಾ ತೊಂದರೆ ಆಗ್ಬಿಟ್ಟೈತೆ ಸರ್. ನಮಗೆ ಮನೆ ಇಲ್ಲದೆ, ಮನೆ ಬಾಡಿಗೆ ಜಾಸ್ತಿ. ಅವಾಗೆಲ್ಲ ಕಡಿಮೆ ಇತ್ತು, ಚಿಕ್ಕ ಮನೆ ಇತ್ತು, ಎಲ್ಲ ಇಟ್ಕೊಂಡು ಇದು ಮಾಡಿದ್ರು. ಈಗ ಒಡೆದು ಎಲ್ಲ ಮನೆಯೆಲ್ಲ ಕಟ್ತಾ ಇದ್ದಾರೆ. ಈಗ ಬೇಕಾದರೆ ಬಾಡಿಗೆ ಜಾಸ್ತಿ, ಇಲ್ಲದ್ರೆ ಬೊಗ್ಗೆ ಹಾಕೊಳ್ಳಿ ಅಂತ ಇದ್ದಾರೆ. ನಾವು ಮನೆ ವರ್ಷಕ್ಕೆ ಎತ್ಕೊಂಡು ಹೋಗ್ಬೇಕು ಸರ್. ನನಗಂತೂ ಆಯ್ತಾ ಇಲ್ಲ ಈಗ ಸರ್. ಅದೇನೋ ನಮ್ಗಂತೂ ಗೊತ್ತಿಲ್ಲ ಸರ್. ನಾವು MLA ಆಫೀಸ್ಗೆ ಹೋದೋ. ಫಸ್ಟು ಸೋಮಶೇಖರ್ ಅವ್ರ ಹತ್ರ ಹೋದೋ. MK ಸೋಮಶೇಖರ್ ಅಂದ್ರೆ ನಮ್ಮ ಕೃಷ್ಣರಾಜ ಕ್ಷೇತ್ರ MLA ಅವ್ರ ಹತ್ರ. ಅವ್ರಿಗೆ ಗೊತ್ತು ಸರ್, ಚೆನ್ನಾಗಿ ಗೊತ್ತು. ಹೆಗಲ ಮೇಲೆ ಹೊತ್ಕೊಂಡ್ ಬರ್ತಾನೆ ಇವನು ಕೊಟ್ಬಿಡ ಅಂತ ಮನ್ಸಲ್ಲಿ ಮತ್ತು ಸ್ಯಾಂಕ್ಷನ್ ಆಗೈತೆ ಅಂದ್ರೆ ಅವ್ರ ಅಧಿಕಾರದಲ್ಲಿ ಇದ್ರು ಅವಾಗ. ಆಮೇಲೆ ಆಯ್ತು, ಅದು ಕೊಡ್ತೀವಿ ಕಣ್ರಿ, ನಿಮ್ಗೆ ಕೊಡ್ತೀವಿ ಕಣ್ರಿ ಅಂತ ಅಷ್ಟರಲ್ಲಿ ಎಲೆಕ್ಷನ್ ಬಂತು. ರಾಮದಾಸ್ ಅವ್ರು ಬಂದ್ರು. ಅಲ್ಲಿ ಅವರಿಂದ ಓಡಾಡಿದ್ರು, ಎಕ್ಸಿಬಿಷನ್ ಕಳೆದ್ರು. ಅದು ಯಾವ್ದೋ ಲೆಟರ್ ನಿಮ್ಗೆಲ್ಲ ಸ್ಯಾಂಕ್ಷನ್ ಆಗೈತೆ, ನಾನು ಮಾಡ್ಕೊಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.